ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಸಿದ್ದರಬೆಟ್ಟದಲ್ಲಿರುವಂತಹ ಚನ್ನಮಲ್ಲಿಕಾರ್ಜುನ ಭವನದಲ್ಲಿ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನವೆಂಬರ್ 29 ಮತ್ತು 30ರಂದು 2 ದಿನದ ಕಾರ್ಯಾಗಾರ ನಡೆಯಿತು. ಈ ಕಾರ್ಯಾಗಾರವನ್ನು ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸುವ ನಿಟ್ಟಿನಲ್ಲಿ ಬಿಆರ್ ಭಾಸ್ಕರ್ ರಾವ್ ಮತ್ತು ಉದ್ಯಮಿ ಕೃಷ್ಣ ನೇತೃತ್ವದಲ್ಲಿ ಆಯೋಜಿಸಲಾಯಿತು. ಉದ್ಯಮಿ ಕೃಷ್ಣ ಅವರು ಮಾತನಾಡಿ, ಸರ್ಕಾರ ಸಮುದಾಯದ ಆರ್ಥಿಕ ಏಳಿಗೆಗಾಗಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಸಮುದಾಯವು ಈ ಯೋಜನೆಗಳನ್ನು ಸರಿಯಾಗಿ ಬಳಸಿಕೊಂಡಾಗ ಮಾತ್ರ ನಿಜವಾದ ಶಕ್ತೀಕರಣ ಸಾಧ್ಯ ಅಂತ ಹೇಳಿದ್ರು. ಒಳ ಮೀಸಲಾತಿ ಸಂಬಂಧಪಟ್ಟಂಗೆಲ್ಲ ಭಾಸ್ಕರ್ ಪ್ರಸಾದ್ ಅವರು ಇಡೀ ರಾಜ್ಯದ ಎಲ್ಲ ನಮ್ಮ ಸಮುದಾಯದವನ್ನ ಮುಖ್ಯವಾಹಿನಿ ತರುವ ಪ್ರಯತ್ನದಲ್ಲಿ ಅವರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರು ನಿರಂತರವಾಗಿ ಒಳ ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಅದರ ಜೊತೆಯಲ್ಲಿ ನಾವು ಹೇಳ್ಕೊಳ್ಳೋದೇನೆಂದರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ದಲಿತ ಸಮುದಾಯ, ಅದರಲ್ಲೂ ನಮ್ಮ ಸಮುದಾಯ ಏನಿದೆ ಅದನ್ನು ಮುಂದೆ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಈ ಕಾರ್ಯಾಗಾರದಲ್ಲಿ ಒಂದು ವಿಚಾರವನ್ನು, ಉದ್ಯಮಶೀಲತೆ ಸಂಬಂಧಪಟ್ಟಂಗೆ ಒಂದು ವಿಚಾರವನ್ನು ತಂದಿದ್ದೀವಿ. ಅದು ಯಾಕೆ ಅಂತಂದರೆ, ಕನಿಷ್ಠ ನಾವು ಸ್ವಾತಂತ್ರ್ಯ ನಂತರ ಇಡೀ ನಮ್ಮ ಸಮುದಾಯ ಆರ್ಥಿಕವಾಗಿ ತುಂಬ ದುರ್ಬಲವಾಗಿ ಇದೆ. ಯಾವುದೇ ರೀತಿಯಲ್ಲಿ ಆರ್ಥಿಕ ಪ್ರಗತಿ ಕಾಣ್ತಾ ಇಲ್ಲ. ಇದರಿಂದ ಅವರು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿಯೋಕ್ಕೆ ಕಾರಣ ಆಗಿದೆ. ಹಾಗಾಗಿ ನಾವು ಆರ್ಥಿಕವಾಗಿ ಪ್ರಗತಿ ಆಗಬೇಕು. ಹೇಗಾಗಬೇಕು? ಹೌದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳ ಸವಲತ್ತುಗಳಿದ್ದಾವೆ, ಅದನ್ನು ಸದುಪಯೋಗಪಡಿಸ್ಕೊಂಡು, ಇರೋಂಥ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಪ್ರತಿಯೊಬ್ಬರು ಉದ್ಯಮಿಗಳಾಗಬೇಕು. ನಾವು ಯಾವುದೇ ಕಾರಣಕ್ಕೆ ಉದ್ಯೋಗ ಯಾರನ್ನೂ ಕೇಳಬೇಕಾಗಿಲ್ಲ. ನಾವು ಉದ್ಯಮಿಗಳಾಗಿ ಉದ್ಯೋಗ ಕೊಡುವಂಥವ್ರಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವಿವತ್ತು ಎಲ್ಲರೂ ಯಾರು ಆಸಕ್ತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಅವ್ರನ್ನೆಲ್ಲರನ್ನೂ ಉದ್ಯಮಿಗಳಾಗಿ ಪರಿವರ್ತನೆ ಮಾಡಬೇಕು, ಆರ್ಥಿಕವಾಗಿ ಸಬಲತೆಗೊಳಿಸಬೇಕು. ರಾಜ್ಯದಲ್ಲಿ ನಾವು ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು, ಮುಖ್ಯವಾಹಿನಿಗೆ ಬರಬೇಕು ಅಂದರೆ ನಮಗೆ ಬೇಕಾದಂಥ ಒಂದು ಆರ್ಥಿಕ ಸಬಲತೆ, ಆ ಆರ್ಥಿಕ ಸಬಲತೆ ಗಳಿಸೋದಕ್ಕೆ ಇರುವಂಥ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಎಲ್ಲ ಯುವಕರುಗಳು ರಾಜ್ಯದ ಎಲ್ಲ ಯುವಕರುಗಳು ಒಂದು ಉದ್ಯಮಿಗಳಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಾಗಾರ ಮೇಯ್ನ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾನು ಇಡೀ ರಾಜ್ಯದ ಎಲ್ಲ ಯುವಕರಿಗೆ ಕರೆ ಕೊಡ್ತಿರೋದಂದರೆ, ಮೊದಲು ನೀವು ಉದ್ಯಮಿಗಳಾಗಿ, ನಂತರ ಉದ್ಯೋಗ ಕೊಡಿ. ಯಾವುದೇ ಕಾರಣಕ್ಕೆ ಸರ್ಕಾರಿ ಮತ್ತು ITBT ಉದ್ಯೋಗಗಳನ್ನು ನಾವು ಅವಲಂಬಿಸೋಕ್ಕೆ ಸಾಧ್ಯ ಆಗದಲ್ಲಿರೋದ್ರಿಂದ ನೀವು ಸ್ವಾಭಿಮಾನಿಗಳಾಗಿ, ಸ್ವಾವಲಂಬಿಗಳಾಗಿ ಮತ್ತು ಸಮಾಜಕ್ಕೆ ಮಾದರಿಯಾಗಬೇಕು ಅಂತ ನಾನು ಯುವಕರಲ್ಲಿ ಮನವಿ ಮಾಡ್ತೀನಿ. ಸರ್, ಈಗ ಸರ್ಕಾರ SC/ST ಹಣನ ದುರ್ಬಳಕೆ ಮಾಡ್ಕೊಳ್ತಾರೋ ಆರೋಪಗಳು ಕೇಳ್ಬರ್ತಾ ಇದೆಯಲ್ಲ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮಗೆ ಸ್ವಾತಂತ್ರ್ಯ ನಂತರ ಸರ್ಕಾರಗಳು ಬಜೆಟಲ್ಲಿ ಮೀಸಲಿಟ್ಟ, ಏನು ದಲಿತರಿಗೋಸ್ಕರ ಮೀಸಲಿಟ್ಟ ಹಣಗಳನ್ನು ಲೆಕ್ಕ ಹಾಕಿದ್ರೆ ಯಾವುದೇ ಕಾರಣಕ್ಕೆ ಯಾವುದೇ ಹಳ್ಳಿಯಲ್ಲಿ ಒಬ್ಬ ಬಡ ದಲಿತ ಇರಲೇಬಾರ್ದು. ಕನಿಷ್ಠ ನಾವು ಲೆಕ್ಕದ ಪ್ರಕಾರ ಆದರೂ ಪ್ರತಿಯೊಬ್ಬನು ಒಂದು ಬಂಗ್ಲೆಯಲ್ಲಿ ಇರಬೇಕಾಗತ್ತೆ, ಕಾರಲ್ಲಿ ಓಡಾಡಬೇಕಾಗತ್ತ ಪರಿಸ್ಥಿತಿಗಳಿದೆ. ಆದರೆ ಇವತ್ತು ನಾವು ನಮ್ಮ ದಲಿತ ಸಮುದಾಯ ಆರ್ಥಿಕ ಮುಗ್ಗಟ್ಟಿಂದ ಬಳಲ್ತಾ ಇದೆ. ಯಾಕೆ ಕಾರಣ ಅಂತಂದರೆ, ಸರ್ಕಾರಿ ಸವಲತ್ತುಗಳು ನ್ಯಾಯಯುತವಾಗಿ, ಪ್ರಾಮಾಣಿಕವಾಗಿ ತಲುಪ್ತಲೇ ಇರುವಂಥದ್ದು. ಸರ್ಕಾರ ಸುಮ್ಮನೆ ಅದನ್ನು ಮೂಗಿಗೆ ತುಪ್ಪ ಸುರಿಯೋ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇದೆ. ಅದರಿಂದ ನಾವು ಅದು ಹೊಟ್ಟೆ ತುಂಬಕ್ಕಾಗಲ್ಲ, ಅದನ್ನು ನಾವು ಅನುಭವಿಸೋಕ್ಕೂ ಸಾಧ್ಯವಿಲ್ಲ. ಈಗಿರುವಂಥ SCP TSP ಯೋಜನೆಗಳಲ್ಲಿ ಬರುವಂಥ ಹಣಗಳೆಲ್ಲ ದುರುಪಯೋಗ ಆಗ್ತಿದೆ, ದುರ್ಬಳಕೆ ಆಗ್ತಾ ಇದೆ. ಅದನ್ನು ಬೇರೆ ಬೇರೆ ಕಡೆಗೆ ವಿನಿಯೋಗಿಸ್ತಿದೆ ಬಿಟ್ಟರೆ ಸರಿಯಾದ ರೀತಿಯಲ್ಲಿ ದಲಿತರ ಉದ್ಧಾರಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ವಿನಿಯೋಗಿಸ್ತಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ರಾಜ್ಯಾದ್ಯಂತ ಹೋರಾಟ ಮಾಡಿ ಈ ದುರ್ಬಳಕೆ ತಪ್ಪಬೇಕು, ಮೀಸಲಿಟ್ಟಿರುವಂಥ ಹಣನ ಸದುಪಯೋಗಪಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಾಗಾರ ಇವತ್ತಿಂದ ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಮೀಸಲಾತಿ ಏನು ದಲಿತರಿಗೋಸ್ಕರ ಮೀಸಲಿಟ್ಟ ಯಾವುದೇ ಹಣವನ್ನು ಇನ್ನು ಮೇಲೆ ದುರ್ಬಳಕೆ ಮಾಡಿಕೊಂಡು ಇದುವರೆಗೂ ಮಾಡಿರೋದು ಸಹ ವಾಪಸ್ ತೆಗೆದು ಈ ದಲಿತರ ಉದ್ಧಾರಕ್ಕೆ ಬಳಸಬೇಕು ಅಂತೇಳಿ ನಾವು ಈ ಕಾರ್ಯಾಗಾರದ ಮೂಲಕ ಒಕ್ಕರಲು ಒತ್ತಾಯ ಮಾಡ್ತೀವಿ. ಇನ್ನು ರಾಜ್ಯಾಧ್ಯಕ್ಷ ಬಿಆರ್ ಭಾಸ್ಕರ್ ರಾವ್ ಹೇಳಿದ್ರು, ನ್ಯಾಯಾಲಯದ ಆದೇಶದಂತೆ ಸಮೀಕ್ಷೆಯನ್ನು ನಡೆಸಿ ಒಳ ಮೀಸಲಾತಿ ಜಾರಿ ಮಾಡಬೇಕಿದ್ರೂ ಸರ್ಕಾರ ಗಂಭೀರ ನಿರ್ಧಾರವನ್ನು ಕೈಗೊಂಡಿಲ್ಲ. SC/ST ಹಣದ ದುರ್ಬಳಕೆ ಕೂಡ ಸಂಭವಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದ ಕಾನೂನಾತ್ಮಕ ಹೋರಾಟ ಆರಂಭಿಸಲು ಶಿಬಿರಗಳನ್ನು ಕೈಗೊಳ್ಳುತ್ತಿದ್ದೇವೆ ಅಂತ ಹೇಳಿ ತಿಳಿಸಿದ್ರು. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ ಆಗಸ್ಟ್ 1ನೇ ತಾರೀಕು 2024ನೇ ಇಸ್ವಿನಲ್ಲಿ ಆದೇಶ ಕೊಟ್ಟಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಕೊಡುವಾಗ ಒಂದು ಮಾತನ್ನು ಹೇಳಿದೆ, ರಾಜ್ಯದಲ್ಲಿ ಲಭ್ಯ ಇರುವಂತಹ ಅಂಕಿಅಂಶಗಳನ್ನು, ಅಂದ್ರೆ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ಕೊಡಿ ಅಂತ. ಆದರೂ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ದತ್ತಾಂಶಗಳ ಲಭ್ಯವಿದ್ದೂ ಕೂಡ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ ದತ್ತಾಂಶಗಳನ್ನ ಸಂಗ್ರಹ ಮಾಡಿತು. ಕೊನೆಗೆ ನಾಗಮೋಹನ್ ದಾಸ್ ಆಯೋಗದ ದತ್ತಾಂಶಗಳನ್ನ ನಗಣ್ಯ ಮಾಡಿ ತನ್ನದೇ ಆದಂತಹ ಒಂದು ಅನುಚಿತ ವರ್ತನೆಯ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀವಿ ಅನ್ನುವಂಥ ಆದೇಶವನ್ನು ಕೊಟ್ಟರು. ಅದರಲ್ಲಿ 6% ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು, 6% ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು, 5% ಬೋವಿ, ಕೊರ್ಮ, ಲಂಬಾಣಿ, ಕೊರ್ಚ ಮತ್ತೆ ಅಲೆಮಾರಿಗಳನ್ನ, ತಬ್ಬಲಿ ಸಮುದಾಯದ ಅಲೆಮಾರಿಗಳನ್ನ ಆ ಒಂದು ಸ್ಪರ್ಶ ಜಾತಿಗಳ ಜೊತೆ ಸೇರಿಸಿ ಅವರಿಗೆ ಅನ್ಯಾಯವನ್ನು ಮಾಡಿತು.
ಹೋದ್ರೆ ನಮಗೆ ಮಾದಿಗ ಸಮುದಾಯಕ್ಕೆ 6% ಸಿಕ್ತಾ ಅಂತ ನೋಡುವಾಗ ಈ 6% ಮೀಸಲಾತಿ ಬ್ಯಾಕ್ಲಾಗ್ ನಲ್ಲಿ ಇಲ್ಲ, ಪ್ರಮೋಷನ್ ನಲ್ಲಿ ಇಲ್ಲ, ರಾಜಕಾರಣದಲ್ಲಿ ಇಲ್ಲ, SCPTSP ನಲ್ಲಿ ಇಲ್ಲ, ನೇರ ನೇಮಕಾತಿಯಲ್ಲಿ ಇದೆ ಅಂತ ಹೇಳ್ತಾರೆ. ಮತ್ತೆ AKAD ಸಮಸ್ಯೆ ಬಗೆಹರಿಸದೆ AKADಗಳು ಪ್ರವರ್ಗ 1 ಅಂದ್ರೆ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಪಾಲನ್ನ ತಗೋಬಹುದು ಅಂತ ಹೇಳ್ತಾರೆ. ಮಾದಿಗ ಸಂಬಂಧಿತ ಜಾತಿಗಳಲ್ಲಿ AKADಗಳು ತಗೋಬಹುದು ಅಂತ ಅನ್ನೋದಾದ್ರೆ ಅಲ್ಲಿ ಒಳ ಮೀಸಲಾತಿಗೆ ಏನ್ ಅರ್ಥ ಇದೆ ಅಂತ. ಯಾಕಂದ್ರೆ 4,74,000 ಜನ AKADಗಳು ತಗೊಳ್ಬಹುದು ಅಂತಂದ್ರೆ ಇಲ್ಲಿ ನಮಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಏನು ಒಳ ಮೀಸಲಾತಿ ಜಾರಿಯ ಆದೇಶಗಳು ಸಮರ್ಪಕ ಆಗಲಿಲ್ಲ. ಹಾಗಾಗಿ ನಾವು ಈ ಒಂದು ಕಾರ್ಯಾಗಾರವನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಸಂಪೂರ್ಣವಾದಂತಹ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸೋದಕ್ಕೆ ಮುಂದಿನ ದಿವಸದಲ್ಲಿ ಹಂತವಾದಂತಹ ಹೋರಾಟಗಳನ್ನ ಹೇಗೆ ಹಮ್ಮಿಕೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ.